ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ಅಶ್ವಿನ್ ವ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಕುಕ್ಕರ್ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಆ್ಯನಿವರ್ಸರಿ ದಿನ ನಮ್ಮ ಮನೆಯಲ್ಲಿ ನಾನೇನೇ ಕೇಕ್ ಮಾಡೋಣ ಈ ಸಲ, ಪ್ರತಿ ಸಲನೂ ಆಚೆಯಿಂದನೇ ತರ್ತಾಯಿದ್ರು. ಅಣ್ಣವರು ತರ್ತಾಯಿದ್ರು, ನಮ್ಮ ಮನೆಯವರು ತರ್ತಾಯಿದ್ರು. ಸೊ ಈ ಸಲ ನಾನೇ ಮಾಡೋಣ ಮನೇಲಿ ಅಂತ ಅನ್ನಿಸ್ತು. ಹಾಗಾಗಿ ಟ್ರೈ ಮಾಡೋಣ, ಹೇಗೆ ಬರುತ್ತೆ ನೋಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಫಿಲ್ಸ್ಬರಿ ಕುಕ್ಕರ್ ಕೇಕ್ ಮಿಕ್ಸ್ನ ತೊಗೊಂಡಿದ್ದೀನಿ. ರೆಡಿ ಇನ್ 35 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ಹೇಗಾಗತ್ತೆ ನೋಡಬೇಕು. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಹೇಗೆ ಮಾಡಬೇಕು ಅಂತೇಳ್ಬಿಟ್ಟು. ಚಾಕ್ಲೇಟ್ ಫ್ಲೇವರ್ನ ತೊಗೊಂಡಿದ್ದೀನಿ ನಾನು. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಲ್ವಾ, ಬನ್ನಿ. ಪ್ಯಾಕೆಟ್ ಓಪನ್ ಮಾಡ್ತಾ ಇದ್ದೀನಿ. ಹೇಗಿದೆ ಒಳಗಡೆ ನೋಡೋಣ ಏನೇನಿದೆ ಅಂತ. ಕೇಕ್ ಮಿಕ್ಸ್ ಪೌಡರ್ ಮತ್ತು ಚಿಕ್ಕ ಪ್ಯಾಕೆಟಲ್ಲಿ ಸ್ಪ್ರಿಂಕಲ್ಸ್ ಕೂಡ ಇದೆ. ಇದರಲ್ಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಆ ಪ್ಯಾಕೆಟ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಅಲ್ಲಿ ಲೈನ್ಸ್ ಕೊಟ್ಟಿದ್ದಾರಲ್ಲ ಅಷ್ಟಕ್ಕೆ ನಾವು ಹಾಲು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1-2 ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳೋದು ಅಷ್ಟೇ. ತುಂಬಾ ಈಸಿ ಇದು. ಆ ಪ್ಯಾಕೆಟ್ನ ಕಟ್ ಮಾಡೋದಕ್ಕೆ ಮಾರ್ಕ್ ಕೊಟ್ಟಿದ್ರಲ್ಲ ಅಲ್ಲೇ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಆ ಪೌಡರ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೇ ಪ್ಯಾಕೆಟಲ್ಲೇ ಅಲ್ಲಿ ಲೈನ್ಸ್ ಕೊಟ್ಟಿದ್ದಾರಲ್ಲ ಅಷ್ಟಕ್ಕೆ 130 ml ಇಂದ 120 ml ಅಂತ ಕೊಟ್ಟಿದ್ದಾರಲ್ಲ ಅದು ನೀಟಾಗಿ ಆ ಬ್ಲ್ಯಾಕ್ ಮಾರ್ಕ್ ಕೂಡ ಇದೆ ಅಲ್ಲ ಅಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಮೆಷರ್ ಮಾಡ್ಕೋಬೇಕು. ಅಷ್ಟು ಮಿಲ್ಕ್ನ ತೊಗೊಂಡ್ಬಿಟ್ಟು ಆ ಪೌಡರ್ಗೆ ಹಾಕ್ಕೊಳ್ಬೇಕು. ನೆಕ್ಸ್ಟು 1-2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಲಂಪ್ಸ್ ಏನು ಬರಬಾರ್ದು, ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಹಾಗೆಯೇ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಬೇರೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸ್ತಾ ಇರಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಓಕೆನಾ? ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. ಇವಾಗ ಇದನ್ನು ಕೇಕ್ ಮೋಲ್ಡ್ ಇದ್ದರೆ ಅದಕ್ಕೆ ಹಾಕೋಬೋದು. ನಾನು ಕೇಕ್ ಯಾವತ್ತೂ ಮಾಡಿರಲಿಲ್ಲ. ಸೊ ಲಾಸ್ಟ್ ಟೈಮ್ ಒಂದು ಸಲ ಯಾವಾಗೂ ಮಾಡಿದ್ದೆ, ಅವಾಗೂ ಈ ಥರ ಚಿಕ್ಕ ಬೌಲ್ ಅಥವಾ ಪಾತ್ರೆ ಅದರಲ್ಲೇ ಮಾಡಿದ್ದೆ. ನನ್ನ ಹತ್ರ ಕೇಕ್ ಮೋಲ್ಡ್ ಇದೆ. ನನಗೆ ಯಾವ ಶೇಪು ಮತ್ತು ಎಷ್ಟು ಚಿಕ್ಕದು ತೊಗೋಬೇಕೋ ದೊಡ್ಡ ತೊಗೋಬೇಕೋ ಗೊತ್ತಿಲ್ಲ. ದೊಡ್ಡದು ತೊಗೊಂಡ್ಬಿಟ್ಟಿದ್ದೆ. ಆವಾಗ ಅದು ಕೇಕ್ ತುಂಬ ತೆಳ್ಳಗೆ ಬಂದಿತ್ತು. ಸೊ ಹಾಗಾಗಿ ಇವತ್ತು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಒಂದು ಚಿಕ್ಕ ಬೌಲ್ ಥರದಿತ್ತು, ಅದರಲ್ಲೇ ಮಾಡ್ತಾಯಿದ್ದೀನಿ. ಪಾತ್ರೆಗೆ ಫುಲ್ಲು ಬಟರ್ ಅಥವಾ ತುಪ್ಪ ಎಣ್ಣೆ ಏನಾದರೂ ಹಾಕ್ಬೋದು. ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಕೇಕ್ ಮಿಕ್ಸ್ ರೆಡಿ ಮಾಡಿರೋದನ್ನು ಅದಕ್ಕೆ ಹಾಕಿ ಈ ಥರ ಟ್ಯಾಪ್ ಮಾಡ್ತಾ ಬರಬೇಕು. ಅದರಲ್ಲಿ ಬಬಲ್ಸ್ ಏನಾದರೂ ಇತ್ತಂದರೆ ಅದೆಲ್ಲ ಚೆನ್ನಾಗಿ ಹೊರಟೋಗುತ್ತೆ. ಇದು ಕುಕ್ಕರಲ್ಲಿ ಮಾಡೋದ್ರಿಂದ ನಾನು ಕೆಳಗಡೆ ನೀರಿಟ್ಬಿಟ್ಟೆ ಮಾಡಬೇಕಂತೆ. ಸೊ ಕೆಳಗಡೆ ಏನಿಡೋದು ಅಂತ ಗೊತ್ತಾಗಲಿಲ್ಲ. ರಿಂಗ್ಸ್ ಇತ್ತು, ಅದನ್ನ ಇಡ್ಬೋದಿತ್ತು. ಬಟ್ ಚಿಕ್ಕ ಪಾತ್ರೆ ಇಟ್ಟಿದ್ದೆ. ಅದ್ರ ಮೇಲೆ ಕೇಕ್ ಮಿಕ್ಸಿಂದು ಕೂಡ ಇಟ್ಟು ಮಾಡೋಣ ಅಂತ ನೋಡಿದೆ. ಅದು ಮುಚ್ಚಿ ಸ್ವಲ್ಪ ಕುದೀತಾ ಇರುವಾಗ ಓಪನ್ ಮಾಡಿ ನೋಡಿದೆ ಏನಾಗಿದೆ, ಬಿದೋಗಿದೆಯೋ ಏನೋ ಅಂತ. ಸ್ವಲ್ಪ ಕ್ರಾಸ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಕೆಳಗಡೆದು ಪಾತ್ರೆ ತೆಗೆದು ಆ ರಿಂಗ್ ಇರುತ್ತಲ್ವ, ಬಿಸಿ ಪಾತ್ರೆ ಇಡೋದಿರುತ್ತಲ್ಲ ಅದನ್ನು ಇಟ್ಬಿಟ್ಟು ನಾನು ಕೇಕ್ನ ಮಾಡೋದಕ್ಕೆ ಇಟ್ಟೆ. ಸೊ ಫುಲ್ಲು ಲೋ ಫ್ಲೇಮ್ನಲ್ಲಿ 35 ಮಿನಿಟ್ಸ್ ಇಟ್ಟು ಆಫ್ ಮಾಡಿದ್ದೀನಿ. ಈಗ ನೋಡೋಣ ಬನ್ನಿ ಕೇಕ್ ಹೇಗಾಗಿದೆ ಅಂತ. ಕೇಕ್ ಎಲ್ಲ ಚೆನ್ನಾಗಿ ಬೆಂದಿತ್ತು. ನೋಡಿದ್ರೆ ಈ ಥರ ಸೀಳ್ಕೊಂಡೆಲ್ಲ ಬೆಂದ್ಬಿಟ್ಟಿದೆ. ಬಟ್ ಚೆನ್ನಾಗಿತ್ತು ಕೇಕ್ ಮಾತ್ರ. ನೋಡಿ ಚೆನ್ನಾಗಿ ಬೆಂದ್ಕೊಂಡಿದೆ, ಒಳಗಡೆ ಎಲ್ಲ ಚೆನ್ನಾಗಾಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ತಗೊಳ್ಳೋಣ. ಅದು ಸುತ್ತ ಚಾಕುವಿಂದ ಒಂದು ಸಲ ಈ ಥರ ಮಾಡಿಬಿಟ್ಟು ನೆಕ್ಸ್ಟು ಒಂದು ಪ್ಲೇಟ್ನ ಉಲ್ಟಾ ಮಾಡಿಬಿಟ್ಟು ಅದರಲ್ಲಿ ತೆಕ್ಕೊಳ್ಳೋದಷ್ಟೇ. ಈ ಥರ ಟ್ಯಾಪ್ ಮಾಡಿದ ತಕ್ಷಣ ಅದೇ ಬಂದುಬಿಡ್ತು. ಕೇಕ್ ನೋಡಿ ಚೆನ್ನಾಗಾಗಿದೆ. ತುಂಬ ಸಾಫ್ಟಾಗಿತ್ತು, ಚೆನ್ನಾಗಿತ್ತು. ನೋಡೋಕೆ ಅದು ಹೆಂಗೆಂಗೋ ಕಾಣಿಸ್ತಾ ಇದೆ. ಬಟ್ ಟೇಸ್ಟು ಓಕೆ, ಚೆನ್ನಾಗಿ ಏನೋ ಫ್ಲಫಿಯಾಗಿತ್ತು. ಅದು ಕಟ್ ಮಾಡಬಾರ್ದಿತ್ತು, ಹಂಗೆ ಚಾಕ್ಲೇಟ್ ಸಿರಪ್ ಹಾಕಬೇಕಿತ್ತು ಅನಿಸುತ್ತೆ. ನಾನು ಕಟ್ ಮಾಡಿಬಿಟ್ಟು ಅದು ಶೇಪೆಲ್ಲ ಕೆಟ್ಟೋದಂಗೆ ಅನಿಸ್ಬಿಡ್ತು. ಆಮೇಲೆ ಅದ್ರ ಮೇಲೆ ಚಾಕ್ಲೇಟ್ ಸಿರಪ್ ಎಲ್ಲ ಹಾಕಿದೆ. ನೋಡಿ ಸ್ಪ್ರಿಂಕಲ್ಸ್ ಈ ಥರ ಇದೆ, ಕಲರ್ದು. ಕಟ್ ಮಾಡಿದ್ಮೇಲೆ ಈ ಥರ ಒಂಥರ ಕಾಣಿಸ್ತಾ ಇದೆ. ಅದ್ರ ಮೇಲೆ ಫುಲ್ಲು ಚಾಕ್ಲೇಟ್ ಸಿರಪ್ ಹಾಕಿದೆ. ಇನ್ನು ಬೇರೆ ಥರ ಏನಾದರೂ ಬೇರೆ ಚಾಕ್ಲೇಟಿಂದ, ವೈಟ್ ಚಾಕ್ಲೇಟಿಂದ ಏನಾದರೂ ಮಾಡಬೇಕು ಅಂತ ಎಲ್ಲ ಏನೇನೋ ಅಂದ್ಕೊಂಡಿದ್ದೆ. ಬಟ್ ಟೈಮ್ ಬೇರೆ ಆಗಿಬಿಟ್ಟಿತ್ತು, ನಮ್ಮ ಮನೆಯವ್ರು ಬರೋ ಟೈಮು. ಸೊ ಹಾಗಾಗಿ ಅದು ಹೆಂಗಿಟ್ಟು ಚಾಕ್ಲೇಟ್ ಸಿರಪ್ ಎಲ್ಲ ಹಾಕಿಬಿಟ್ಟು ನಂಗೆ ಅದು ಮೇಲಿನ ಕಟ್ ಮಾಡಿದ್ಮೇಲೆ ಒಂಥರ ಇಂಟ್ರೆಸ್ಟ್ ಯಾವುದಂಗೆ ಆಗಿಬಿಟ್ಟು. ಸೊ ಹಾಗಾಗಿ ಅಲ್ಲಿ ಸ್ಪ್ರಿಂಕಲ್ಸ್ನೆಲ್ಲ ಇತ್ತಲ್ಲ ಅದನ್ನೇ ಒಂದು ರೌಂಡಾಗಿ ಹಾಕಿ ಈ ಥರ ಮಾಡ್ತಾಯಿದ್ದೀನಿ.
ಫೈನಲಿ ಮನೆಯಲ್ಲಿ ನಾನೇ ಮಾಡಿದ ಕೇಕ್ ರೆಡಿ ಆಯಿತು. ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ, ಮತ್ತು ತಿನ್ನೋಕ್ಕೂ ಚೆನ್ನಾಗಿತ್ತು, ಖುಷಿ ಆಯಿತು. ಅದೇನೋ ಹೊರಗಡೆ ತಂದು ಮಾಡೋದಕ್ಕಿಂತ ನಾವೇ ಮಾಡಿರ್ತೀವಲ್ಲ, ಅದಿನ್ನೂ ಖುಷಿ ಅನಿಸುತ್ತಲ್ವ. ಹಾಗೆ ಸಂಜೆ ಆದಮೇಲೆ ನಮ್ಮ ಅಣ್ಣವರು ಬಂದರು, ಅವರು ಎಲ್ಲ ಮತ್ತೆ ಕೇಕ್ ತೊಗೊಂಡು ಬಂದಿದ್ರು. ನೋಡಿ, 2 ಕೇಕ್ ಇಟ್ಬಿಟ್ಟು ಕಟ್ ಮಾಡಿದ್ದಾಯಿತು. ಬಿಸಿ ಬಿಸಿ ಕಾರ್ನ್ ಸೂಪ್ ಕೂಡ ರೆಡಿಯಾಗಿದೆ. ಹಾಗೆಯೇ ರಾತ್ರಿ ಊಟಕ್ಕೆ ರೈಸ್ ಬಾತ್ ಅಥವಾ ಗೀ ರೈಸ್ ಏನಾದರೂ ಹೇಳ್ಬೋದು, ಶ್ರುತಿ ಸ್ಪೆಷಲ್ ರೈಸ್ ಇದು, ಅದನ್ನು ಕೂಡ ಮಾಡಿದೆ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.